ಈ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಏನು ನವರಾತ್ರಿ ಪ್ರಾರಂಭವಾಗಿದೆ. ಈ ನಿರಾರು ಉಪವಾಸಕ್ಕೆ ಕೆಲವೊಂದು ಜನ ನಿರಾರು ಮಾಡ್ತಾರೆ. ಅಂಥವರಿಗೆ ಶಾಬ್ದಾಣಿ ಈ ಥರ ಚೆನ್ನಾಗಿ ಉದುರಾಗಿ ಮಾಡೋದು ನೋಡೋಣ ಹೇಗೆ ಮಾಡಬೇಕಂತ. ಮೊದಲಿಗೆ ಒಂದು ಬೌಲಷ್ಟು ಶಾಬ್ದಾಣಿನ ತಗೋಬೇಕು. 2ರಿಂದ 3 ಸರಿ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಡಬೇಕು. ನಾವು ಬೆಳಗ್ಗೆ ಮಾಡೋದಿದ್ದರೆ ರಾತ್ರಿನೇ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ರೆ ಬೆಳಗನ ಚೆನ್ನಾಗಿ ನೆನೆಯುತ್ತೇವೆ. ಇಲ್ಲ ಬೆಳಗನೆ ಬೇಗ 7-8 ಗಂಟೆಗೆ ತೊಳೆದು ಸ್ವಲ್ಪ ನೀರು ಹಾಕಿ ಮುಚ್ಚಿ 4-5 ಗಂಟೆವರೆಗೂ ಚೆನ್ನಾಗಿ ನೆನೆಯುತ್ತೇವೆ. ನೋಡಿ ಈ ಥರ ಆಗುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮೆತ್ತಗೆ ಆಗಬೇಕು. ಈ ಥರ ಆದರೆ ಉದುರಾಗಿ ಚೆನ್ನಾಗಿ ಬರುತ್ತೆ ಸಾಬುದಾಣಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆಯಲ್ಲಿ ಶೇಂಗಾನ ಹುರಿದು ತೆಕ್ಕೊಳ್ಬೇಕು. 1 ಬಟ್ಲಷ್ಟು ಶೇಂಗಾ ಬೇಕಾಗುತ್ತವೆ. ಅದಕ್ಕೆ ಅರ್ಧ ಬಟ್ಲಷ್ಟು ಹುರಿದು ತೆಕ್ಕೊಳ್ಬೇಕು. ಅರ್ಧ ಬಟ್ಲು ಹಾಗೆ ಸಾಬುದಾಣಿಗೆ ಹಾಕೋಕ್ಕೆ ಬರುತ್ತೆ. ಈ ಥರ ಸ್ವಲ್ಪ ಹುರ್ಕೊಳ್ಬೇಕು. ತುಂಬ ಕೆಂಪಗೇನು ಮಾಡ್ಕೊಳ್ಬಾರ್ದು. ಸಾಬುದಾಣಿ ಕಿಚಡಿ ಮಾಡುವಾಗ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಕೂಡ ಇವಾಗೆಲ್ಲ ಶೇಂಗಾ ದಾಣಿಗಳನ್ನೆಲ್ಲ ಹುರಿದಿದ್ದು ತೆಕ್ಕೊಳ್ಬೇಕು. ಎಲ್ಲ ಎಣ್ಣೆ ಅಂಶ ಎಲ್ಲ ತೆಗೆದು ಸೈಡಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಥರ ಮಾಡ್ಕೊಳ್ಬೇಕು. ತುಂಬ ಬರೀಕಾಗಿ ಮಾಡ್ಕೊಳ್ಬಾರ್ದು, ಸಣ್ಣಗೆ ಆಗಿ ಮಾಡ್ಕೊಳ್ಬಾರ್ದು. ತರಿಯಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪಗಿದ್ದರೆ ಬಾಯಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಳ್ಬೇಕು. ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋದನ್ನು ಹಾಕ್ಕೊಳ್ಬೇಕು. 2 ಸ್ವಲ್ಪ ಬೆಂದ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಆದ ನಂತರ ಆಲೂಗಡ್ಡೆನ ಹಾಕ್ಕೊಳ್ಬೇಕು. ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಆಲೂಗಡ್ಡೆಯನ್ನು ನೀವು ದಪ್ಪಗೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಬೇಯಿಸಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಸಣ್ಣಗೆ ಹಾಕ್ಕೋಬೇಕಾಗುತ್ತೆ. ಹಾಗೆ ಹಾಕಬೇಕಾದ್ರೆ ಸ್ವಲ್ಪ ಕೈ ಆಡಿಸಿದ ನಂತರ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಇವಾಗ ನೀವು ಏನು ಸಾಬುದಾಣಿಯನ್ನು ನೆನೆ ಇಟ್ಟಿರ್ತೀರೋ ಅವನ್ನು ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಉದುರಾಗಿವೆ. ಈ ಥರ ಇರೋದ್ರಿಂದ ಎಷ್ಟು ಅಂಟ್ಕೊಳ್ಳೋದಿಲ್ಲ, ಜಿಗಿಯಾಗಿ ಗಂಟು ಬರೋದಿಲ್ಲ. ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಅಂದರೆ ಸೈದಲವಣ ಉಪ್ಪನ್ನು, ಉಪವಾಸಕ್ಕೆ ಬೇಕಾಗಿರೋದು ಉಪ್ಪನ್ನು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿಯನ್ನು ಹಾಕ್ಕೊಂಡು ಎಷ್ಟು ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು. ಅಂದರೆ ಅಂಟೋದಿಲ್ಲ. ಮತ್ತು ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಅದು ಕೂಡ ಅಂಟೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ ಕೂಡ. ನೋಡಿ ಈ ಥರ ಆದ ನಂತರ ಶೇಂಗಾ ಪುಡಿ ಮಾಡಿಟ್ಕೊಂಡಿರೋದು ಹಾಕ್ಕೊಳ್ಬೇಕು. ಹುರಿದು ತೆಗೆದಿಟ್ಕೊಂಡಿದ್ದು ಅರ್ಧ ಶೇಂಗಾ ಪುಡಿನ ಮಾಡಿಟ್ಕೊಂಡಿರೋದು 1 ಬಟ್ಲ ಶೇಂಗಾ ಪುಡಿಗೆ. ನೋಡಿ ಎಲ್ಲ ಕಡೆ ಚೆನ್ನಾಗಿ ಕಲಸಿ ಕಾಳು ಮೆಣಸಿನ ಪುಡಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದು ಹಾಕೋದ್ರಿಂದ. ಮತ್ತು ಇವು ಎಣ್ಣೆಯಲ್ಲಿ ಕರೆದಂಥ ಶೇಂಗಾಗಳನ್ನು ಹಾಕ್ಕೊಳ್ಬೇಕು. ಇವಾಗ ಎಲ್ಲ ಕಡೆ ಚೆನ್ನಾಗಿ ಕಲಿಸಿ ಸ್ಟೋವ್ನ ಬಂದ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ.